ಫೈನಲಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ನೋಡ್ಬೋದು ಎಷ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಬೋದು. ಸೊ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ಐಟಮ್ನ ತೋರಿಸ್ತೀನಿ. ಸೊ ಬನ್ನಿ ಇವಾಗ ನೋಡ್ಕೊಳ್ಳೋಣ. ಇವಾಗ 1 kg ಚಿಕನ್ನಿಗೆ ಒಂದು ಸ್ವಲ್ಪ 1/4 ಲೀಟ್ರಲ್ಲಿ ಸ್ವಲ್ಪ ಕಡಿಮೆ ಅಷ್ಟು ಮೊಸರು ಹಾಕೋಬೇಕು. ಇದಕ್ಕೆ ಇವಾಗ ನಾವು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋಣ. ಇವಾಗ ನಿಂಬೆ ರಸ ಹಾಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಇದು ಧನಿಯಾ ಪೌಡ್ರು, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇಷ್ಟೂ ಹಾಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕೋಬೋದು. ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಇದಕ್ಕೆ ಸೇರಿಸೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅರ್ಧ kg ಚಿಕನ್ನಲ್ಲೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮ್ಯಾರಿನೇಟ್ ಮಾಡಿ 1 ಅವರ್ ಚೆನ್ನಾಗಿ ಚಿಕನ್ನು ನೆನೆಯೋದಕ್ಕೆ ಬಿಡಬೇಕು. ಆ ಥರ ಇದ್ದರೆ ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ 1 ಅವರ್ ಇಲ್ಲ ಹಾಫ್ ಆನ್ ಅವರು ಇದು ಚೆನ್ನಾಗಿ ನೆನ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಇವಾಗ ಚಿಕನ್ ಗೀ ರೋಸ್ಟ್ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ಮತ್ತು ರೈಸು ಮಾಡ್ತಿದ್ದೀನಿ. ಸೊ ಫೈನಲಿ ಅದನ್ನು ಆಗ್ತಿದೆ. ಸೊ ನೋಡ್ಬೋದು ಇಲ್ಲಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ಆಗಿದೆ. ಇಲ್ಲಿ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ರೈಸು ಮಾಡ್ಕೊತಿದ್ದೀನಿ. ಇದೆಲ್ಲ ಆಗಿದ ತಕ್ಷಣ ಅಷ್ಟರಲ್ಲಿ ಚಿಕನ್ನು ಮ್ಯಾರಿನೇಟ್ ಆಗುತ್ತೆ. ಚಿಕನ್ನ ಮಾಡೋಣ. ಅಷ್ಟರೊಳಗಡೆ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡೋಣ. ಇವಾಗ ನೋಡ್ತಿರ್ಬೋದು ನಾನು ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಕಾದ ನಂತರ ನಾನು ಅದಕ್ಕೆ 2ರಿಂದ 3 ಸ್ಪೂನು ಅಥವಾ ಇಲ್ಲ 4 ಸ್ಪೂನು ತುಪ್ಪ. ನಾವು ಗೀ ರೋಸ್ಟ್ ಮಾಡೋದ್ರಿಂದ ನಾವು ತುಪ್ಪ ಎಷ್ಟು ಹಾಕೋತೀವಿ ಅಷ್ಟು ಒಳ್ಳೆಯದು. ನಾನು ಇಲ್ಲಿ ಅಂಗಡಿಯಿಂದ ತಂದಿರೋ ಅಂಥ ತುಪ್ಪನ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಮಾಡಿಕೊಟ್ಟಿದ್ದಂಥ ತುಪ್ಪನ ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮನೆ ತುಪ್ಪ ಯೂಸ್ ಮಾಡೋದ್ರಿಂದ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಮನೆ ತುಪ್ಪನೇ ಇಲ್ಲಿ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ 2ರಿಂದ 3 ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಒಂದು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಪ್ಪ ಕಾದ ನಂತರ ಸ್ವಲ್ಪ ಒಂದು 2ರಿಂದ 3 ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅದ್ರ ಜೊತೆಗೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು 1 ಮುಷ್ಟಿಯಷ್ಟು ನಾವು ಕರಿಬೇವು ಹಾಕೋತಿದ್ದೀವಿ. ನಾವು ಕರಿಬೇವನ್ನ ಎಷ್ಟು ಹಾಕೋತೀವಿ ಅಷ್ಟು ಒಳ್ಳೆಯದು. ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 1 ಮುಷ್ಟಿಯಷ್ಟು ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕೋಬೋದು. ಅದು ಚೆನ್ನಾಗಿ ಫ್ರೈ ಆದರೆ ಅದನ್ನು ಮಧ್ಯೆ ಸಿಗುತ್ತಲ್ವ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇವತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ, ಬರೀ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಕರಿಬೇವೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಅನ್ನೋ ಥರ ಅನಿಸೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಕಲ್ಲರು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಅದರ ನಂತರ ನಾನು ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು
ಮ್ಯಾರಿನೇಟ್ ಮಾಡ್ಕೋಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡಿಲ್ಲ. ಹಾಗಾಗಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ಒಗ್ಗರಣೆಗೆ ಕೆಲವರು ಸೋಂಪನ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಸೋಂಪು ಯೂಸ್ ಮಾಡಲ್ಲ. ಯಾಕೆಂದರೆ ನನಗೆ ಅದ್ರ ಸ್ಮೆಲ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಯೂಸ್ ಮಾಡ್ಕೊಳ್ಳಲ್ಲ. ಇದು ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿನೂ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಹಸಿದು ಮೆಂತ್ಯ ಸೊಪ್ಪು ಬರುತ್ತಲ್ಲ, ಅದನ್ನು ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕಸ್ತೂರಿ ಮೆಥಿನ ಸೇರಿಸ್ಕೊತಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಅರೋಮ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕಸ್ತೂರಿ ಮೇಥಿ ಸೇರಿಸ್ಕೊತಿದ್ದೀನಿ, ಹಸಿದು ಸೇರಿಸ್ಕೊತಿಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನ್ನ ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಮೊಸರು ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ಪರವಾಗಿಲ್ಲ. ನಾವು ಏನು ಚಿಕನ್ನ ಇವಾಗ ಇದಕ್ಕೆ ಸೇರಿಸ್ಕೊತಿದ್ದೀವಿ ಅಲ್ವಾ, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹಂಗಾದರೆ ಚಿಕನ್ನು ಚೆನ್ನಾಗಿ ಬೇಯುತ್ತಲ್ವ, ಹಾಗಾದರೆ ಸರಿ ಹೋಗುತ್ತೆ. ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ನಾನು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಆ ಚಿಕನ್ನ ಇವಾಗ ನಿಧಾನಕ್ಕೆ ಹಾಗೇ ಕಲಿಸ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ, ಸೊ ಹಾಗಾಗಿ ನಿಧಾನಕ್ಕೆ ನೀವು ಕಲಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇದ್ದಾಗಲೇ ಚೆನ್ನಾಗಿ ನೀವು ಕಲಿಸ್ಕೋಬೇಕು. ಈ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ಉಪ್ಪು ಖಾರ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅಂತ. ನಿಮಗೆ ಉಪ್ಪು ಖಾರ ಸರಿ ಅನಿಸಿದರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಉಪ್ಪು ಕಡಿಮೆ ಇದೆ ಅಥವಾ ಖಾರ ಕಡಿಮೆ ಇದೆ ಅನಿಸಿದ್ರೆ ಈ ಟೈಮಲ್ಲೇ ನೀವು ಇದಕ್ಕೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಬೇಕಿದ್ದರೆ ನೀವು ತುಪ್ಪ ಇಷ್ಟ ಇಲ್ಲ ಅನ್ನೋ ಥರ ಏನಾದರೂ ನಿಮಗಿದ್ರೆ ಬೇಕಿದ್ದರೆ ನೀವು ಜಾಸ್ತಿ ಆಯಿಲ್ ಹಾಕ್ಕೊಂಡೇ ಮಾಡ್ಕೋಬೋದು. ಬಟ್ ಇಲ್ಲಿ ತುಪ್ಪ ಇಷ್ಟ ಅನ್ನೋರು ಬೇಕಿದ್ರೆ ಅಂಗಡಿ ತುಪ್ಪ ಹಾಕ್ಕೊಂಡ್ರೆ ನಡೆಯುತ್ತಾ ಅಂತ ಕೆಲವ್ರು ಕೇಳ್ಬೋದು. ಹೌದು, ಅಂಗಡಿ ತುಪ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಚೆನ್ನಾಗಿ ಇದು ಫ್ರೈ ಆಗಬೇಕು. ನೀವು ಒಂದು 5 ನಿಮಿಷ ಬಿಟ್ಟ ಮೇಲೆ ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಅನಿಸುತ್ತೆ. ಯಾಕೆಂದರೆ ನಾವು ಮೊಸರೆಲ್ಲ ಸೇರಿಸಿರ್ತೀವಿ ಅಲ್ವಾ, ಸೊ ಹಾಗಾಗಿ ಅದಕ್ಕೇನು ಮಾಡಬೇಕಂದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಆವಾಗ ಬೇರೆ ಏನಾದರೂ ಕೆಲಸ ಇರುತ್ತಲ್ವ, ಆ ಕೆಲಸ ಮಾಡ್ಕೋಬೇಕು. ನಾನಿಲ್ಲಿ ಸಲಾಡಿಗೆ ಒಂದು ಸೌತೆಕಾಯಿ ಮತ್ತು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಯಾಕೆಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಎಷ್ಟು ಸೌತೆಕಾಯಿ ನೀರಿನಂಶ ಇರೋ ಅಂಥದ್ದನ್ನು ತಿಂತೀವೋ ಅಷ್ಟು ಒಳ್ಳೆಯದು. ಮಜ್ಜಿಗೆ ಇರ್ಬೋದು, ಚಿಯಾ ಸೀಡ್ಸ್ ವಾಟರ್ ಇರ್ಬೋದು, ಅಥವಾ ಲೆಮನ್ ಜ್ಯೂಸ್ ಇರ್ಬೋದು, ಈ ಥರ ಎಲ್ಲ ಕುಡಿಯೋದು ತುಂಬಾ ಒಳ್ಳೆಯದು. ಅದರಲ್ಲೂ ಚಿಕನ್ನು ತುಂಬಾ ಹೀಟಾಗಿರೋದ್ರಿಂದ ನಾವು ಸೌತೆಕಾಯಿನ ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದು. ಹಾಗೆಯೇ ಮಜ್ಜಿಗೆ, ಮೊಸರು ತುಂಬಾ ಒಳ್ಳೆಯದು. ಮೊಸರುಗಿಂತನೂ ನೀರು ಮಜ್ಜಿಗೆ ಕುಡಿಯೋದು ಬೆಟರ್ ಅನಿಸುತ್ತೆ. ನೋಡ್ತಿರ್ಬೋದು ನಾನು ಇಲ್ಲಿ ಸೌತೆಕಾಯಿನ ಎಲ್ಲ ನೀಟಾಗಿ ಎರ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಅದನ್ನೆಲ್ಲ ಪೀಲೆಲ್ಲ ಮಾಡ್ತಾಯಿದ್ದೀನಿ. ನಂತರ ಇದ್ರ ಜೊತೆಗೆ 2ರಿಂದ 3 ಕ್ಯಾರೆಟನ್ನು ನಾನು ಕಟ್ ಮಾಡ್ಕೊತೀನಿ. ನೀವು ಚಿಕನ್ ಜೊತೆಗೆ ಎಷ್ಟು ಜಾಸ್ತಿ ಸಲಾಡ್ ತಿಂದಷ್ಟು ಒಳ್ಳೆಯದು. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚಿಕನ್ ಏನಾದರೂ ಮಾಡ್ಕೊಂಡಿದ್ದೀನ ನಾನು ಸಲಾಡ್ನ ಜಾಸ್ತಿ ತಿಂತೀನಿ. ಯಾಕೆಂದರೆ ಚಿಕನ್ ಹೀಟ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬೋದು. ಕೆಲವರಿಗೆ ಇವತ್ತು ಚಿಕನ್ ತಿಂದರೆ ಮಾರ್ನಿಂಗು ಮೋಷನ್ ಪ್ರಾಬ್ಲಮ್ ಆ ಥರದ್ದಿರುತ್ತೆ. ಆ ಥರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇರಬಾರ್ದು ಅಂದರೆ ನೀವು ಚಿಕನ್ ಜೊತೆ ಜಾಸ್ತಿ ಸಲಾಡ್ ತಿನ್ನಬೇಕು. ನೀವು ಚಿಕನ್ ತಿಂದಿದ್ದ ದಿನ ಸ್ವಲ್ಪ ಮಜ್ಜಿಗೆ ಅಥವಾ ಚಿಯಾ ಸೀಡ್ಸ್ ವಾಟರು ಅಥವಾ ಲೆಮನ್ ವಾಟರ್ನ ಜಾಸ್ತಿ ಕುಡಿಯೋದ್ರಿಂದ ಬೆಳಿಗ್ಗೆ ಆ ಥರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇದ್ರ ಜೊತೆಗೆ ನಾನು ಪಕ್ಕದಲ್ಲೇ ಬೇಳೆ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಹಾಗೆಯೇ ನನಗೆ ಮೊಸರನ್ನ ಬೇಕಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸೈಡಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ತೊಗೊಂಡಿರಲಿಲ್ಲ, ಇವಾಗ 1-2 ಕ್ಯಾರೆಟ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಅಂತ. ಅದನ್ನು ಮೇಲ್ಗಡೆದು ಪೀಲ್ ಮಾಡಬೇಕಲ್ವ, ಸೊ ಹಾಗಾಗಿ ಇಲ್ಲಿ ನಾನು ಕ್ಯಾರೆಟ್ನು ತೊಗೋತಾ ಇದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ ಎರಡನ್ನೂ ಜೊತೆಗೆ ಲೆಮೆನು. ನೀವು ಚಿಕನ್ನು ಇಷ್ಟಪಡೋರು ಲೆಮನ್ನ ನೀವು ಚಿಕನ್ ಜೊತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋದ್ರಿಂದ ಅದನ್ನು ಸ್ವಲ್ಪ ಬಾಡಿ ಹೀಟ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇರಲ್ಲ. ಕೆಲವ್ರು ಹೇಳ್ತಿರ್ತಾರೆ ನಮಗೆ ಚಿಕನ್ನು ತಿನ್ನೋಕ್ಕೆ ಇಷ್ಟ ಆದರೆ ಬೆಳಿಗ್ಗೆ ಎದ್ದು ಪ್ರಾಬ್ಲಮ್ಮು ಆ ಥರ ಹಿಂಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ.
ಇವಾಗ ಎಲ್ಲದನ್ನು ಪೀಲ್ ಮಾಡ್ಕೊಂಡು ಆಗಿದ ತಕ್ಷಣ ಇದನ್ನು ವಾಶ್ ಮಾಡಿ ನೀಟಾಗಿ ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಅದನ್ನು ಕೆಲವರು ಡೆಕೋರೇಷನ್ ಮಾಡ್ತಾರೆ, ಬಟ್ ನನಗೆ ಡೆಕೋರೇಷನ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಂಗೇ ಒಂದು ಪ್ಲೇಟಿಗೆ ಹಾಕಿರ್ತೀನಿ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಚಿಕನ್ ಬೇಯ್ತಾ ಇದೆ. ಅದನ್ನು ಮಧ್ಯೆ ಮಧ್ಯೆ ನಾನು ಹಾಗೇ ಸ್ವಲ್ಪ ಕೈ ಆಡಿಸ್ತಾ ಇರ್ತೀನಿ, ಏನಾದರೂ ತಳ ಹಿಡಿದ್ರೆ ಕಷ್ಟ ಅಂತ, ಆಮೇಲೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಇವಾಗ ಏನು ಎಲ್ಲದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡ ನಂತರ ಏನು ಇವಾಗ ನಾನು ಸ್ವಲ್ಪ ಇವಾಗೆಲ್ಲ ಇದು ಮಾಡೋದಕ್ಕೋಸ್ಕರ ಪಾತ್ರೆ ಗಲೀಜಾಗಿರುತ್ತಲ್ವ, ಸೊ ಹಾಗಾಗಿ ಆ ಪಾತ್ರೆನೆಲ್ಲ ವಾಶ್ ಮಾಡ್ಕೋಬೇಕಲ್ವ. ಈಗ ಇದನ್ನೆಲ್ಲ ಕಟ್ ಮಾಡಿ ಅದು ಚಿಕನ್ ಎಲ್ಲ ಬೇಯೋ ಅಷ್ಟರೊಳಗಡೆ ನಾನು ಪಾತ್ರೆನೂ ವಾಶ್ ಮಾಡ್ಕೊಬಿಟ್ರೆ ನೆಕ್ಸ್ಟು ನನಗೆ ಏನೂ ಕೆಲಸ ಇರಲ್ಲ. ಊಟ ಮಾಡಿ ಸ್ವಲ್ಪ ಬೇರೆ ಕೆಲಸಗಳಿದೆ, ಕೆಲಸ ಮಾಡ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಗ ಅಡುಗೆ ಮಾಡುವಾಗಲೇ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೋತೀನಿ. ಹಂಗಿದ್ರೇ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನಾನಿಲ್ಲೆಲ್ಲದನ್ನು ಕಟ್ ಮಾಡ್ಕೋತಾ ಇದ್ದರೆ ನನಗೆ ಚಿಕನ್ ಸ್ಮೆಲ್ಲು ಮೂಗಿಗೆ ಬರ್ತಾಯಿತ್ತು. ಆವಾಗ ಎಷ್ಟು ಬೇಗ ಊಟ ಮಾಡ್ತೀನಿ, ಇನ್ನೂ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿತ್ತು. ಸೊ ಬೇಗ ನಾನು ಎಲ್ಲದನ್ನು ಕಟ್ ಮಾಡಿದೆ. ಹಾಗೇ ಮಧ್ಯದಲ್ಲಿ ಚಿಕನ್ನ ಕೈ ಆಡಿಸ್ಕೊಂಡು ಅದು ನೀಟಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಬೇಕಿದ್ದರೆ ನೀವು ಸಂಡೇ ನಿಮಗೆ ಇಷ್ಟೊಂದು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂದರೆ 1 kg ಆಗೋಲ್ಲ ಅಂದರೆ ನೀವು ಅರ್ಧ kg ಆ ಥರದ್ದು ಸ್ವಲ್ಪನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಇವಾಗ ಚಿಕನ್ ಗೀ ರೋಸ್ಟ್ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು, ಸ್ವಲ್ಪ ನೀರು ಅದೇ ಥರ ಇದೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಿದ ತಕ್ಷಣವೇ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಅದು ಯಾವ ಥರ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಯಾಕೆಂದರೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದಾದಂಥ ಒಂದು ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ತಿಳಿಸಾರು ಮತ್ತು ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೈನಲಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಬಾಯಲ್ಲಿ ನೀರು ಬರ್ತಿದೆ ನನಗಂತೂ. ಫಸ್ಟ್ ಟೇಸ್ಟ್ ಮಾಡೋಣ. ಸೊ ಊಟ ರೆಡಿಯಾಗಿದೆ, ಊಟ ಮಾಡೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.